ನಮ್ಮ ಗ್ರಾಮಕ್ಕೆ ನಮ್ಮ ಶಾಲೆಗೆ ಆಗಮಿಸಿ ಕೆಲವೊಂದು ಕರ್ತವ್ಯವನ್ನು ಪರಿಶೀಲನೆ ಮಾಡಿದರು. ಕೆಲವೊಂದು ಸಲಹೆ ಸೂಚನೆಗಳನ್ನು ಸರ್ ನಮಗೆ ಮಾರ್ಗದರ್ಶನ ಮಾಡಿದರು. ಹಾಗೆ ಮಕ್ಕಳ ಜೊತೆಗೆ ಪಾಲಕರ ಒಂದು ಸಭೆಯನ್ನು ಆಯೋಜಿಸಿದರು. ತುಂಬಾ ಚೆನ್ನಾಗಿರ್ತದ ಅಂತ ನಮ್ಮ ಅಧಿಕಾರಿಗಳು ಸಲಹೆ ಸೂಚನೆ ಕೊಟ್ಟಾಗ ನಾವು SDMC ಅವರಿಗೆ ಮಾತಾಡಿ ಅವರ ಅನುಮತಿಯನ್ನು ತೆಗೆದುಕೊಂಡು ಸಭೆಯನ್ನು ಏನಪ್ಪಾ ಅಂದ್ರೆ ಗುರುತು ಮಾಡಿ ಇವತ್ತಿನ ದಿವಸ ಮಾಡೋಣ ಅಂತ ಒಪ್ಪಿಗೆಯನ್ನು ಕೊಟ್ಟಾಗ ತಾವೆಲ್ಲರೂ ಸಭೆಗೆ ಆಗಮಿಸಿದ್ದಕ್ಕಾಗಿ ತುಂಬಾ ತಮಗೆ ಧನ್ಯವಾದಗಳನ್ನು ಹೇಳುತ್ತಾ, ನಮ್ಮ ಶಾಲೆಯಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಬೇಕಾಗಿರುವುದು ಕೆಲವೊಂದು ಸವಲತ್ತುಗಳು. ಶಿಕ್ಷಕರು ಸ್ವಲ್ಪ ಜನರು ಇದ್ರೂ ಕೂಡ ಇಲ್ಲಿ ಮೂಲಭೂತ ಸೌಕರ್ಯ ಏನಪ್ಪಾ ಅಂದ್ರೆ ಶಾಲೆ ಕಟ್ಟಡ ಇದೆ, ಆದರೆ ಮಕ್ಕಳಿಗೆ ಆಟ ಆಡ್ಬೇಕಾದ್ರೆ ಗ್ರೌಂಡಿನ ಕೊರತೆ ಇದೆ. ಬಹಳ ಮಹತ್ವ ಮಕ್ಕಳು ಯಾಕಂದ್ರ 8 ಪೀರಿಯಡ್ ಸಣ್ಣ ಮಕ್ಕಳು ಇದ್ದಿರ್ತಾವೆ. ಇವ್ರು ಏನಪ್ಪಾ ಅಂದ್ರೆ ಪೇಷನ್ಸ್ ಕಡಿಮೆ ಇರ್ತದ, ಎಲ್ಲಾ ಕ್ಲಾಸಿನಲ್ಲಿ ಕುತ್ಕೋಬೇಕು ಅನ್ನುವ ವಿಚಾರ ಇರಲ್ಲ. ಕೆಲವೊಂದು ಮಕ್ಕಳು ಒಂದು 4-5 ಪೀರಿಯಡ್ ಆದ ನಂತರ ಹೊರಗೆ ಹೋಗ್ಬೇಕು, ಆಟ ಆಡ್ಬೇಕು, ಸ್ವಲ್ಪ ಮನರ ಎಂಜಾಯ್ ಮಾಡ್ಬೇಕನ್ನೋ ವಿಚಾರಗಳು ಇರ್ತಿರ್ತಾವ. ಹೀಗಾಗಿ ಇಲ್ಲಿ ಎಲ್ಲರ ಗ್ರಾಮದ ವಿಚಾರ ನೋಡ್ಬೇಕಾದ್ರೆ ಮೊದಲು ಏನು ಪ್ಲೇಸ್ ಇತ್ತು, ಅಲ್ಲಿ ಶಾಲೆ ಇತ್ತು, ಗ್ರೌಂಡ್ ಇತ್ತು. ಆದ್ರೆ ಈಗ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ನನಗೆ ಅಷ್ಟೇ ಗೊತ್ತದೆ, ಹೆಚ್ಚಿಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ಊರ್ದವರು ಎಲ್ಲರೂ ಮನಸ್ಸು ಮಾಡಿದ್ರೆ ಏನು ಮಾಡಿದ್ರು ಸಾಧ್ಯ ಅದ. ಯಾಕಂದ್ರೆ ನಾವು ಹೊಂದಾಗಿ ಬೆಳೆ ಮಾಡ್ತೀವಿ, ಆ ಬೆಳೆ ಬಿತ್ತಿದ ಬಳಿಕ ಬೆಳೆ ಹೆಂಗ್ ಬರ್ತದ ಅಂತ ಬೇಗ ಹೋಗಿ ಇದು ಕಸಕ್ ಬಂದದೇನೋ ಔಷಧಿ ಬಂದೋ ನೋಡ್ಕೋತೇವ್. ನೋಡ್ಕೊಂಡಾಗ ಅದು ಸ್ವಚ್ಛ ಮಾಡಿ ಔಷಧಿ ಹೊಡೆದು ಬೆಳೆ ಸಮೃದ್ಧಿಯಾಗಿ ತಂದು ಅದು 6 ತಿಂಗಳಾಗೋ ವರ್ಷವಾಗೋ ಫಲ ಕೊಡ್ತದ. ಆದ್ರೆ ನಮ್ಮ ಮಕ್ಕಳು ಹಾಗಲ್ರಿ. ಈಗ ಈ ಮಕ್ಕಳಿಗೆ ಬೆಳೆಸೋದಕ್ಕೆ ಅಂದ್ರೆ ಸುಮಾರು 20-25 ವರ್ಷ ಆದ ಬಳಿಕ ನಮಗ ಫಲ ಕೊಡ್ತದೆ. ಅಲ್ಲಿ ತನಕ ನಾವು ಖರ್ಚು ಮಾಡಬೇಕು, ಮಕ್ಕಳ ಪ್ರಗತಿ ನೋಡ್ಬೇಕು, ಅವ್ರ ಗುಣಮಟ್ಟದ ಶಿಕ್ಷಣ ಬಗ್ಗೆ ಮತ್ತೆ ಅವ್ರ ಆಗು ಹೋಗೋ ಬಗ್ಗೆ ಸಂಪೂರ್ಣ ಜವಾಬ್ದಾರಿ ನಮ್ಮ ತಂದೆ ತಾಯಿಗಳು ಇದ್ದೇ ಇರ್ತದೆ. ಸರ್ ಹೇಳಿದ್ರೆ ಮೊಬೈಲ್ ಬಳಕೆ, ಆಕ್ಚುಲಿ ಮೊಬೈಲ್ ಬಳಕೆ ಮಾಡೋದು ನಿಷೇಧ ಆಗ್ಬೇಕು. ಯಾಕಂದ್ರೆ ನಾವು ಯಾವ್ದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಮಕ್ಕಳ ಕೈ ಮೊಬೈಲ್ ಕೊಟ್ಟೋದ್ರ ಮಕ್ಕಳ ಮನಸ್ಸು ಹೆಂಗಿರ್ತಪ್ಪ ಅಂದ್ರ ಬಿಳಿ ಹಾಲೆ ಇದ್ದಂಗೆ ಇರ್ತದೆ. ಯಾವಾಗಲೂ ನಾವು ಹಿಡ್ಕೊಂಡು ಚಲೋ ನೋಡ್ಬೇಕಂದ್ರೆ ಆಗಲ್ಲ. ಕೆಟ್ಟದ್ದು ಬಂತಂದ್ರ ವಿಶೇಷವಾಗಿ ಅದರದಾಗ ಏನಪ್ಪಾ ಅಂದ್ರೆ ಮನಸ್ಸು ಕೇಂದ್ರೀಕರಿಸಿಕೊಂಡು ಅದನ್ನೇ ನೋಡ್ಕೋತ ಹೋಗ್ತಿರ್ತದೆ. ಎಲ್ಲಾ ಪಾಲಕರಿಗ ಮಗು ಏನ್ ಮಾಡ್ತಿದೆ ಅಂತ ನೋಡಕ್ ಆಗಲ್ಲ. ಮಕ್ಕಳ ಮೇಲೆ ವಿಶ್ವಾಸ ಮಾಡಿರ್ತೀವಿ, ಏನೋ ಶಾಲೆ ನಮ್ಮ ಮಕ್ಕಳು ಓದ್ತಾವ ಬರೀತಾರೆ, ಮೊಬೈಲ್ ಕೊಟ್ಟು ನಮ್ ಕೆಲಸ ಕಾರ್ಯ ಬರ್ತೇವೆ. ಯಾಕಂದ್ರೆ ಮಕ್ಕಳ ಮೇಲೆ ವಿಶ್ವಾಸ ಮಾಡಿರ್ತೀವಿ, ಆ ವಿಶ್ವಾಸ ಮಾಡಿದಾಗ ಮಕ್ಕಳು ನಮ್ಗೆ ದುರುಪಯೋಗ ಹೋಗ್ತಾರೆ, ಅವ್ರು ಬೇರೆ ನೋಡ್ಕೋತಾರೆ. ಹೀಗಾಗಿ ಮಕ್ಕಳ ಕೈಯಾಗ 10ನೇ ಮುಗಿಯತನ ಮೊಬೈಲ್ ಅವಾಯ್ಡ್ ಮಾಡ್ಬೇಕು. ಪಠ್ಯ ಪುಸ್ತಕ ಅದ, ಆ ಪಠ್ಯ ಪುಸ್ತಕ ಓದ್ಬೇಕು. ಓದಲಿಲ್ಲ ಅಂದ್ರ ಓದೋರ್ ಜೊತೆ ಕೂಡ್ಕೊಂಡು ಗ್ರೂಪ್ ಆಗಿ 4-5 ಜನ ಕೂತ್ಕೊಂಡು ತಮ್ಮ ಹಿರಿಯ ವಿದ್ಯಾರ್ಥಿಗಳು ಯಾರಿರ್ತಾರೆ ಅವ್ರ ಸಹಾಯವನ್ನು ಪಡೆದುಕೊಂಡು ಓದ್ಬೇಕು. ಆದ್ರೆ 5 ಬಹಳ ಸವಾಲು ಇರೋಲ್ಲ. ಒಬ್ಬ ಎಲ್ಲರಿಗೂ ಒಂದೇ ನಮ್ಮ ಕ್ಲಾಸ್ ಹೇಳಿದವ್ರಿಗೂ ಒಬ್ಬ ಬೇಗ ಹೇಳ್ಕೊತಾನ, ಒಬ್ಬ ನಿಧಾನ ಹೇಳ್ಕೊತಾನ, ಒಬ್ಬ ಏನಪ್ಪಾ ಅಂದ್ರೆ ಆಟ ಆಡೋದಾಗ ಬೇರೆಯವ್ರನ್ನ ಮಗ್ನ ಆಗಿರ್ತಾರೆ. ಹೀಗಾಗಿ ಹೇಳೋ ವಿಷಯಗಳೆಲ್ಲನೂ ತಿಳ್ಕೊಳ್ಳಲ್ಲ. ಆದ್ರೂ ಕೂಡ ಸತತ ಪ್ರಯತ್ನ ಮಾಡಿದಾಗ ಅದು ಫಲ ಸಿಗ್ತದ. ಆದ್ರೂ ನಾನು ಒಂದು 2-3 ತಿಂಗಳು ಹಿರೋಳಿ ಹೋಗಿದ್ದೆ. ಹಿರೋಳಿ ಹೋದಾಗ ಅಲ್ಲಿ 360 ಹುಡುಗರದಾಗ ನಾ ಟ್ಯಾಲಿ ಮಾಡಿ ನೋಡಿದಾಗ 55 ಹುಡುಗರು 7ನೇ ತರಗತಿಯಲ್ಲಿದ್ದಾಗ ಅಲ್ಲಿ ಸ್ಪಷ್ಟವಾಗಿ ಓದಲು ಬರಂತ ಹುಡುಗರು ಕೇವಲ 8ರಿಂದ 10 ಮಕ್ಕಳ ಸ್ಪಷ್ಟವಾಗಿ ಒತ್ತಕ್ಷರ ದೀರ್ಘ ಅಲ್ಪವಿರಾಮ ಪೂರ್ಣವಿರಾಮ ಹಾಕಿ ಓದುವಂತ ಮಕ್ಕಳು. ಆ ಮಕ್ಕಳನ್ನು ತೆಗೆದುಕೊಂಡು ನಾವಿಲ್ಲಿ ಟ್ಯಾಲಿ ಮಾಡಿ ನೋಡಿದಾಗ ನನಗೆ 90% ಈ ಮಕ್ಕಳಲ್ಲಿ ಪ್ರಗತಿ ಅದ. ಹೆಂಗ್ ಪ್ರಗತಿ ಅದಪ್ಪ ಅಂದ್ರೆ ನಾ ಶಿಕ್ಷಕರೇ ಕಲಿಸ್ಯಾರ ಅಂತ ಹೇಳೋದಿಲ್ರಿ. ಯಾಕಂದ್ರ ಪಾಲಕರು ಕೂಡ ಆ ಮಕ್ಕಳ ಮೇಲೆ ಕಾಳಜಿ ಅದ. ನಮ್ಮ ಶಾಲೆಯ ಶಿಕ್ಷಕರು ಒಬ್ಬರೇ ಹಣ ತಿಳ್ಕೊಂಡು ಮಕ್ಕಳು ಏನ್ ಕಲಿಯಂತಂದ್ರೆ ಪಾಲಕರು ವೀಕ್ಷಣೆ ಮಾಡಕತ್ತಾರ, ಯಾರು ಎದರ ಅತ್ತಾರ ಯಾರು ಅನ್ನಲಾಗ್ಯಾರ. ಹೀಗಾಗಿ ಎಲ್ಲಾ ಪಾಲಕರು ತಮ್ಮ ಮಕ್ಕಳು ಬೆಳೆಯಲಿ, ಸರಿಯಾಗಿ ಆಗಲಿ, ನಾವು ಕಷ್ಟಪಟ್ಟರು ಕೂಡ ನಮ್ಮ ಮಕ್ಕಳು ಬೆಳವಣಿಗೆ ಹೊಂದಲಿ ಅನ್ನೋ ವಿಚಾರವನ್ನು ಈ ಗ್ರಾಮದಲ್ಲಿ ಅದರಿ. ಎಲ್ಲರ ಸಹಕಾರದ ನಾನು 2-3 ಕಾರ್ಯಕ್ರಮ ನೋಡಿನಿ. ಎಲ್ಲ ಅವ್ರ ವಿರೋಧ ಪಕ್ಷದವರು ಈ ಬೇರೆ ಪಕ್ಷದವರು ಅಂತ ಅನ್ನಲೇರಿ. ಎಲ್ಲರೂ ಒಟ್ಟಿಗೆ ಕೂಡ್ತಾರ, ಒಮ್ಮತ ಆತರ, ಮಕ್ಕಳ ಪ್ರಗತಿ ಬಗ್ಗೆ ಕಾಳಜಿ ಅದ ಅಂತ ನನ್ನ ಅಭಿಪ್ರಾಯ ಅದ. ಇತ್ಯಾದಿ ಈ ಸಾಲಿಗೆ ಒಂದು ಏನಪ್ಪಾ ಅಂದ್ರೆ ಆಟದ ಮೈದಾನ ಮಾಡ್ಕೋರಿ ಅಂತ ನನ್ನ ಒಂದು ಸಣ್ಣ ಕೋರಿಕೆ. ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ತದೆ. ಕುಳ್ಳಾದವ್ರ ಮನಸ್ಸನ್ನು ಕೂಡ ಮನ ಪರಿವರ್ತನೆ ಮಾಡಿ ಮಕ್ಕಳು ಜೀವನದ ದೇವರು. ನಾವ್ ಏನ್ ಮಾಡಿದ್ರು ದೇವರ ಮೂರ್ತಿಗೆ ಎಷ್ಟೋ ಖರ್ಚು ಮಾಡ್ತೇವೆ. ಮನಿ ಕಟ್ತೇವೆ, ಲಾಭ 8 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಸ್ವತಃ ಒಂದು 5,000 ಹಾಕಿದ್ರೆ ಎಲ್ಲರೂ ಒಂದು ಜಾಗ ಖರೀದಿ ಮಾಡೋಣ. ನಮ್ಮಲ್ಲಿ ನಮ್ಮ ಊರ ಕೆಪಾಸಿಟಿ ಇರ್ತದೆ. ಒಂದು ದೇವಸ್ಥಾನ ಕಟ್ತೇವ್ರಿ, ಅದಕ್ಕೆ 1 ಲಕ್ಷ ಹೋಗಿ 2 ಲಕ್ಷ ಹೋಗಿ 3 ಲಕ್ಷ ಹೋಗಿ ಮನೆಗೆ 20-25 ಸಾವಿರ ನಾವು ಪಟ್ಟಿ ಕೊಡ್ತೇವೆ. ಆದ್ರೆ ನಮ್ಮ ಮಕ್ಕಳೇ ಬೆಳಿತಾರ, ನಮ್ಮ ಮಕ್ಕಳ ನಮ್ಮ ದೇಶದ ಉಜ್ವಲ ಭವಿಷ್ಯ ಆಗ್ತದ. ಏನಾದ್ರೆ ನಾವು ಮನಸ್ಸು
ಮಾಡಿದ್ರೆ 100% ಸಕ್ಸಸ್ ಆಗ್ತದೆ. ಇಷ್ಟೇ ನನಗೆ ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಇರುವವರು ಗ್ರಾಮಸ್ಥರು ಎಲ್ಲರಿಗೂ ಕೂಡ ವಂದಿಸ್ತಾ ನಾನು 2 ಮಾತುಗಳನ್ನು ವಿರಾಮ ಕೊಡ್ತೇನೆ.